ಹಾಯ್ ಹಲೋ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದ್ದೀವಿ. ಪಂಚಮಿ ಹಬ್ಬದ ಶುಭಾಶಯಗಳು. ಇವಾಗ ನಾಗಪ್ಪನ ಹಾಲು ಎರಿಬೇಕು, ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಮನೆಯದು ರೆಡಿ ಮಾಡ್ಕೊಳ್ಳೋಣ. ನೀವೆಲ್ಲ ಹಾಲು ಎರೆದ್ರ? ನಾಗಪ್ಪನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆನ ಹಾಲು ಎರೋದು ನಮ್ಮ ಕಡೆ. ನಿಮ್ಮ ಕಡೆ ಎಲ್ಲ ಯಾವಾಗ ಸಾಯಂಕಾಲ ಎರಿತಾರೆ ಅದನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ಲೈಕು ಶೇರು ಕಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇವಾಗ ಬನ್ನಿ ಹಾಲು ಎರಿವೆ. ಮನೇಲಿರೋ ಜೋಳನೇ ತೊಗೊಂಡಿದ್ದೀನಿ ನಾನು. ತೊಳೆದು ಹಾಕಿದ್ದೆ. ಇವನ್ನ ತೊಳೆದು ಹಾಕಿ ಇವಾಗ ಅಳ್ಳು ಹುರ್ಕೋಬೇಕು ನಾಗಪ್ಪನ ನೈವೇದ್ಯಕ್ಕೆ. ಅಳ್ಳಿನ ಜೋಳ ಸಿಗುತ್ತೆ ಬೇರೆ, ತಂದು ಅದನ್ನು ಮಾಡ್ಬೋದು. ನಾನು ಸಿಂಪಲ್ಲಾಗಿ ಸ್ವಲ್ಪ ಮನೆಯಲ್ಲೇ ಹುರಿದು ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಹಂಚಲ್ಲಿ ಹಾಕಿ ಹುರಿಬೇಕಿದು. ಬೇರೆ ಇದ್ರೊಳಗಾದರೆ ಬರಲ್ಲ ಅಳ್ಳು ಚೆಂದ. ಮನೇಲಿರೋ ಜೋಳದಿಂದ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಬಂದಿದೆ. ಅಳ್ಳಿನ ಜೋಳದಿಂದ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅಳ್ಳಿನ ಜೋಳನ ಅಂತ ಸಿಗ್ತವೆ. ನಾನು ಸಿಗಲಿಲ್ಲ ಅಂತ ಇಲ್ಲೇ ಮನೆಯಲ್ಲಿರೋ ಅಳ್ಳನ್ನೇ ತೊಗೊಂಡು ಇವಾಗ ನೋಡಿ ಚಟಪಟ ಸಿಡಿತಾ ಇದ್ದಾವೆ. ನಾಗಪ್ಪನಿಗೆ ಮೊದಲು ಮೇನ್ ಅಳ್ಳು, ಆಮೇಲೆ ಅಳ್ಳಿನ ಉಂಡೆ ಬೇಕು. ಇವನ್ನೇ ಹುರಿದು ಮೀಸಲ್ಲೇ ಮಾಡ್ತಾ ಇರೋದು. ನೋಡಿ ಹೆಂಗೆ ಸಿಡಿತಾ ಇದ್ದಾವೆ. ಬೆಳಗ್ಗೆಯಿಂದ ಇದೇ ದೇವ್ರ ಪೂಜೆ ಮಾಡೋದು. ಇದು ಬೆಳಗ್ಗೆಯಿಂದ ಇದೇ ಆಗಿದೆ. ಉಂಡೆನೂ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಅಳ್ಳು ಹೆಂಗೆ ಸಿಡಿತಾ ಇದ್ದಾವೆ. ಚಟಪಟ ಸಿಡಿಯೋ ತನಕ ಮಾಡಬೇಕು. ಅವನಾದರೆ ಅವು ಚೆನ್ನಾಗಿ ಬರುತ್ತೆ, ದಪ್ಪ ಬರುತ್ತೆ. ಇವು ಸಣ್ಣ ಬರುತ್ತೆ ಅಷ್ಟೇ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅಳ್ಳುಂಡಿ ಮತ್ತು ಶೇಂಗಾ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ನೋಡಿ. ಇವು ಮುಟ್ಗಿ ಅಂತಾರೆ ನಾಗಪ್ಪನಿಗೆ, ಮುಟ್ಗಿ. ಆಮೇಲೆ ಶೇಂಗಾ ಉಂಡೆ, ಇದು ದಾರ, ನಾಗಪ್ಪನ ದಾರ ಕೊಳ್ಳಗೆ ಹಾಕ್ಕೊಳ್ಳೋಕ್ಕೆ. ಆಮೇಲೆ ಕಡಲೆ, ಕೊಬ್ಬರಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪೂಜೆ ಮಾಡ್ಬೇಕು ಇವಾಗ. ಹಾಲು ಎರಿಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೀನಿ. ನಾಗಪ್ಪನಿಗೆ ಮೇನ್ ಇರೋದು ಅಳ್ಳು ಉಂಡೆ, ಆಮೇಲೆ ಅಳ್ಳು. ನೋಡಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ ನಾಗಪ್ಪಂದು. ಇದು ಕಂಚಿನ ನಾಗಪ್ಪ. ನಮ್ಮ ಮನೇಲೇ ಎರೆಯೋದು ಕಂಚಿನ ನಾಗಪ್ಪ. ಸಣ್ಣದಿದೆ, ಚಿಕ್ಕದಿದೆ ನಾಗಪ್ಪ. ಅದರಲ್ಲೇ ಎರೆಯೋದು ಹಾಲು. ಇವಾಗ ನಾಗಪ್ಪನ ಪೂಜೆ ಮಾಡೋಣ ಬನ್ನಿ. ಹಾಲುಂಡು ಹೋಗೆ ನಾಗಮ್ಮ, ಹಾಲಕ್ಕೀರುಂಡು ಹೋಗೆ ನಾಗಮ್ಮ. ಹಾಡು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಹಾಡು. ಇವಾಗ ನೋಡಿ ಮೇನ್ ಅವನಿಗೆ ಇದೇ ಮೇನು. ಹಂಗ್ನೂಲ್ ಅಂತೀವಿ ನಾವು, ನೀವು ಗೆಜ್ಜೆ ವಸ್ತ್ರ ಅಂತಾರೆ. ಅದನ್ನ ಹಾಕ್ತಾ ಇರೋದು. ಇವಾಗ ದಾರದಿಂದ ಮಾಡಿರೋ ನಾಗಪ್ಪನ ದಾರದ್ದು ಹಾಕ್ತಾಯಿದ್ದೀನಿ. ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಪೂಜೆ ಎಲ್ಲ ಮುಗೀತು. ನಮ್ಮದು ಜಗ್ಲಿ ಮನೆ ಇದು. ಪೂಜೆ ಮಾಡಿ ಇದಾಯಿತು. ಇಲ್ಲಿ ಮೇಲೆ ಎರಡಪ್ಪ ಅಂತ ಇದ್ದಾನೆ ನಮ್ಮದು. ಕಲ್ಲಿನಲ್ಲಿ ಕೆತ್ತಿರೋ ನಾಗಪ್ಪ. ಇಲ್ಲಿ ಪೂಜೆ ಮಾಡ್ಬೇಕು. ಇಲ್ಲೇ ಹಾಲು ಎರೆದಿವಿ ನಾವು. ಅಲ್ಲಿ ಪೂಜೆ ಮಾಡಿದ್ವಿ, ಇಲ್ಲಿ ಹಾಲು ಎರೆದಿರೋದು. ಹಾಲು ಎರೆದು ಬಂದ್ವಿ. ನಾಗಪ್ಪಂದು ನೋಡಿ ದಾರ ಕಟ್ತಾ ಇದ್ದಾನೆ. ಹಾಲು ಎರಿಬೇಕಂದ್ರೆ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ನೋಡಿ ಈಗ ನಾಗಪ್ಪಂದ ಗಂಡು ಮಕ್ಕಳು ಕೈ ಕಟ್ಟೋದು, ಹೆಣ್ಮಕ್ಳು ಕೊಳ್ಳಾಗ ಹಾಕೋತಾರ ದಾರ, ನಾಗಪ್ಪನ ದಾರ. ಇದು ನನ್ನ ಮಗ, ದೊಡ್ಡ ಮಗನಿಗೆ ಕಟ್ತಾಯಿದ್ದೀನಿ. ಅವ್ನು ಕ್ಯಾಮ್ರಾ ಬಂದು ಬರೋಕ್ಕೆ ಒಲ್ಲೆ ಅಂತಾನ. ಇವ ನೋಡಿ ಸಣ್ಣ ಮಗ ಆದರೆ ಬರ್ತಾನೆ, ದೊಡ್ಡ ಮಗ ಬರಲ್ಲ.
ಮೇನ್ ಇದು ಕೈ ಕಟ್ಟಬೇಕು, ದಾರನೇ ಮೇನ್ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ. ಸಂಜೆಗೆ ನೋಡಿ ಪಳಾರ್ ಮಾಡಿದ್ವಿ, ಇದು ಅಂಟು ಕರ್ದಂಟು ಮಾಡಿದ್ವಿ. ಎಲ್ಲ ಮಾಡೋ ರೆಸಿಪಿ ಹಾಕ್ಬೇಕಂತ ಮಾಡಿದೆ, ಮಾಡೋಕ್ಕಾಗಲಿಲ್ಲ. ವಿಡಿಯೋ ಕೆಲಸದಲ್ಲಿ ಹೆಂಗೆ ಮಾಡಿದ್ದೆ. ಕರ್ದಂಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಟು. ಇನ್ನೊಂದು ಸಾರಿ ಆದರೆ ಮಾಡೋಣ. ಇದು ಚೋಡ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಶೇಂಗಾ ಪುಟಾಣಿ ಎಲ್ಲ ಮಿಕ್ಸ್ ಮಾಡಿ ಕರೆದಿಟ್ಕೊಂಡಿದ್ದೀನಿ. ಇವಾಗ ಮಂಡಾಳ ಒಳಗೆಲ್ಲ ಸೇರಿಸ್ಬೇಕು, ಹುರಿದು ಸೇರಿಸ್ಬೇಕು. ಇದು ಚೋಡ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು, ಚೋಡ ರೆಡಿ. ಕರ್ದಂಟು ಚೋಡ ಮಾಡಿ ಉಂಡು. ಆಮೇಲೆ ಕರ್ಜಿಕಾಯಿ ಇನ್ನೂ ಮಾಡಿಲ್ಲ ರೀ, ಮಾಡಬೇಕು ನೋಡಿ. ಪಳಾರೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೋಡ ರೆಡಿ. ಅದು ಇವಾಗ ಚೋಡ ರೆಡಿ. ಚೋಡ ರೆಡಿ ಆಯಿತು ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೋಡ ರೆಡಿ ಮಾಡ್ಕೊಂಡ್ವಿ. ಇವಾಗ ಉಸುಳಿ ಮಾಡ್ತಾಯಿದ್ದೀನಿ. ಅಂದರೆ ಕಡ್ಲಿ ಉಸುಳೆ, ಮೇನ್ ಕಡ್ಲಿ ಉಸುಳೆ ಇರೋದು. ವಿಡಿಯೋ ಮಾಡಬೇಕಂದ್ರೆ ಆಗಿಲ್ಲ ಫ್ರೆಂಡ್ಸ್. ಎಲ್ಲನೂ ಮಾಡಬೇಕಂದ್ರೆ ತುಂಬ ಕೆಲಸ ಇತ್ತು, ಅದಕ್ಕೆ ಮಾಡಿಲ್ಲ. ಗುಗ್ರಿ ಮಾಡಿದ್ವಿ. ಆಮೇಲೆ ಚಕ್ಲಿ ನೋಡಿ, ನನ್ನ ಮಗ ಚಕ್ಲಿ ಹಾಕ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ಇವನು ಹಾಕ್ತಾ ಇರೋದು ಚಕ್ಲಿನ ನೋಡಿ. ಚಕ್ಲಿ ಮಾಡಿದ್ವಿ. ಸಂಜೆ ಮುಂದೆಲ್ಲ ಪಳ ರೆಡಿ ಮಾಡಿದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ರೌಂಡ್ ಶೇಪ್ ಮಾಡಬೇಕಂದ್ರೆ ಎಲ್ಲ. ಇವತ್ತು ಬೆಳಗ್ಗೆ ಈ ನವಣೆ ಅನ್ನದ ಮಾಡಿ ನೈವೇದ್ಯ ಮಾಡಿದ್ವಿ. ಮೇನು ನವಣೆ ಅನ್ನ ಮಾಡಬೇಕು. 2 ದಿನ, ಅದು ನಿನ್ನೆದು, ಇದು ಇವತ್ತಿಂದು. ಮತ್ತು ಕುದಿಸಿದ ಕಡುಬು ಮಾಡಿದ್ವಿ ನೈವೇದ್ಯಕ್ಕೆ. ಇವತ್ತೂ ಹಾಲು ಎರೆದ್ವಿ. 2 ದಿನ ಹಾಲು ಎರಿತೀವಿ. ಮೇನ್ ನವಣೆ ಅನ್ನ ಮತ್ತು ಕಡುಬು ಮಾಡಿ ನೈವೇದ್ಯ ಇಡಬೇಕು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.